ಫಣಿಗಣವರಭೂಷಃ ಪಾರ್ವತೀಶ್ಲಾಘ್ಯವೇಷಃ ಕಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಚಕ್ರಸೂರ್ಯಾದ್ಯತೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನಮಸ್ತುತೆ. ಮಹಾಶಿವರಾತ್ರಿ ವಿಶೇಷವಾಗಿ ಆ ಸದಾಶಿವನ ಆರಾಧನೆಯನ್ನ ಮಾಡತಕ್ಕಂಥ ದಿವಸ. ರುದ್ರದೇವರು ನಮ್ಮ ಮನಸ್ಸಿಗೆ ನಿಯಾಮಕರು. ಮನಸ್ಸು ನಮ್ಮ ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಎಂಬ ಮಾತು ಪ್ರಸಿದ್ಧವಾದದ್ದು. ನಮ್ಮ ಮನಸ್ಸು ಅದು ಬಂಧಕ್ಕೂ ಕಾರಣ, ಸಂಸಾರ ಬಂಧನಕ್ಕೆ ಕಾರಣವಾಗಬಹುದು. ಈ ಬಂಧನದಿಂದ ಮೋಕ್ಷಕ್ಕೂ ಕಾರಣವಾಗಬಹುದು. ಆ ಮನಸ್ಸು ಸನ್ಮಾರ್ಗದಲ್ಲಿ ನಮ್ಮನ್ನು ಪ್ರೇರಣೆ ಮಾಡಿದಾಗ ನಾವು ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿತೇವೆ. ಅದೇ ಮನಸ್ಸು ನಮಗೆ ಅಂತಹ ಸತ್ಪ್ರೇರಣೆಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಅಧಃಪತನಕ್ಕೆ ಹೋಗುವ ಸಂದರ್ಭವಿದೆ. ಆದ್ದರಿಂದ ಭಗವಂತ ನಮಗೆ ಅನುಗ್ರಹಿಸಿರುವ ಇಂದ್ರಿಯಗಳಲ್ಲಿ ಮನಸ್ಸಿಗೆ ಪ್ರಾಧಾನ್ಯ. ಅಂಥ ಮನಸ್ಸಿಗೆ ನಿಯಾಮಕರು ರುದ್ರದೇವರು. ನಾರಾಯಣ ಪಂಡಿತಾಚಾರ್ಯರು ಶಿವಸ್ತುತಿಯಲ್ಲಿ ಅವರು ರಚನೆ ಮಾಡಿದ ಶಿವಸ್ತುತಿ, ರಾಮೇಶ್ವರದಲ್ಲಿ ರುದ್ರದೇವರ ದರ್ಶನಕ್ಕೆ ಹೋದಾಗ ಅವರು ಮಾಡಿದ ಸ್ತುತಿ ಬಹಳ ಸುಂದರವಾಗಿದೆ. ರುದ್ರದೇವರು ಬಹಳ ಸುಂದರ ರೂಪ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಅಂತ ಆ ಶಿವನ ಮೂರ್ತಿಯನ್ನು, ಬಹಳ ಸುಂದರವಾದ ಮೂರ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಸ್ಫಟಿಕದಂತ ಶುಭ್ರವರ್ಣ ರುದ್ರದೇವರದ್ದು. ಅವರ ಜಟೆ ಕೆಂಜಟೆ, ಚಿನ್ನದ ಬಣ್ಣದ ಜಟಾಧಾರಿಗಳು. ತಲೆಯಲ್ಲಿ ಚಂದ್ರನ ಕಲೆ, ಚಂದ್ರಶೇಖರ. ಅವರ ವಸ್ತ್ರ, ಹುಟ್ಟಿರುವ ವಸ್ತ್ರ ವ್ಯಾಘ್ರ ಚರ್ಮ ಧಾರಣೆ ಮಾಡಿರ್ತಕ್ಕಂಥ ಅವರು. ಪರಮ ಮಂಗಳಕರವಾದ ಅಂಥ ಶಿವನ ಸ್ವರೂಪವನ್ನು ಕೆಲವರು ನಿವಾಸ ನಿಲಯಶ್ಚಿತ, ಅವರು ವಾಸ ಮಾಡೋದು ಸ್ಮಶಾನದಲ್ಲಿ. ತವ ಶಿರಸ್ತತಿರ್ ಮಾಲಿಕ, ಅಲ್ಲ ಆ ಶಿರಸ್ಸಿನ ಒಂದು ಮಾಲೆ, ಆ ಮಾಲೆಯನ್ನು, ರುಂಡಗಳ ಮಾಲೆಯನ್ನು ಧಾರಣೆ ಮಾಡಿದವರು. ಕಪಾಲಮಪಿ ತೇ ಕರೆ, ಕೈಯಲ್ಲಿ ಕಪಾಲವನ್ನು, ಆ ಮನುಷ್ಯನ ಶರೀರದ ಕಪಾಲ, ಅದನ್ನು ಹಿಡಿದವರು ಆ ಭಿಕ್ಷುವಿನ ರೂಪದಲ್ಲಿ. ಇಂಥ ಒಂದು ರೂಪ ಬಹಳ ಅಮಂಗಳಕರ ಅಂತ ಹೇಳೋದುಂಟು. ಆದರೆ ಶಿವಶಿವೇ ತ್ಯದೋ ಜಲ್ಪತಾಂ ನ ಕಿಂಚನ ವ್ರಜನಂ ಅಸ್ತಿ ಅಭಸ್ಮೀಭವತ್. ನಿನ್ನ ಪರಮ ಮಂಗಳ ರೂಪವನ್ನು ಯಾರು ಶಿವಶಿವ ಅಂತ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಅವರಿಗೆ ಭಸ್ಮಭಾಗದ ಪಾಪವೇ ಇಲ್ಲ. ಅಂತಹ ಶಿವನ ಧ್ಯಾನ, ಆ ಶಿವನ ಸ್ಮರಣೆ, ಅವನ ಅನುಗ್ರಹದಿಂದ ನಾವು ಸಕಲ ಪಾಪಗಳಿಂದ ಮುಕ್ತರಾಗ್ತೇವೆ ಅಂತ ಈ ರೀತಿಯಾಗಿ ಆ ಶಿವನ ಮಹಿಮೆಯನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಶ್ರೀ ವ್ಯಾಸತೀರ್ಥರು ವೈಷ್ಣವ ಪಂಥದಲ್ಲಿ ಬಂದವರು, ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತದ ಆ ಪೀಠದಲ್ಲಿ ವಿರಾಜಮಾನರಾದವರು. ಒಬ್ಬ ಬಸವ ಭಟ್ಟರೆಂಬ ಆ ಕಾಲದ ಪ್ರಸಿದ್ಧ ಶೈವ ಪಂಡಿತರಿಗೂ ಅವರಿಗೂ ವಾಕ್ಯಾರ್ಥ ನಡೆದಿದೆ. ಆ ಸಂದರ್ಭದಲ್ಲಿ ಯಾರು ಪರಾಜಯವನ್ನು ಹೊಂದುತ್ತಾರೋ ಅವರು ತಮ್ಮ
ಆರಾಧ್ಯ ಮೂರ್ತಿಯನ್ನು ಅವರಿಗೆ ಗೆದ್ದವರಿಗೆ ಕೊಡಬೇಕು ಅಂತನೋ ಒಂದು ಷರತ್ತಿನ ಮೇಲೆ ಚರ್ಚೆ ನಡೆದಿದೆ. ಅನೇಕ ದಿವಸಗಳ ಕಾಲ ಚರ್ಚೆ ನಡೆಯಿತು ಅಂತ ನಾವು ಕೇಳ್ತೇವೆ. ಶ್ರೀ ವ್ಯಾಸರಾಯರು ಆ ವಾದದಲ್ಲಿ ಜಯವನ್ನು ಗಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಬಸವ ಭಟ್ಟ ತನ್ನ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ತನ್ನ ಆರಾಧ್ಯ ಮೂರ್ತಿ ಸ್ಫಟಿಕ ಲಿಂಗವನ್ನು ವ್ಯಾಸರಾಯರಿಗೆ ಒಪ್ಪಿಸಿದ್ದಾನೆ. ಆ ಸ್ಫಟಿಕ ಲಿಂಗದ ಪೂಜೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ರುದ್ರಾಧ್ಯಾಯ ನವಕಚಮಗಳ ಪಾರಾಯಣದ ಜೊತೆಗೆ ಆ ಸ್ಫಟಿಕ ಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡತಕ್ಕಂಥ ಪದ್ಧತಿ ಇದೆ. ವಿಶೇಷವಾಗಿ ಆ ಲಿಂಗ ದರ್ಶನವನ್ನು, ಆ ಸ್ಫಟಿಕ ಲಿಂಗದ ದರ್ಶನವನ್ನು ಭಕ್ತರು ಮಾಡ್ತಾ ಇದ್ದಾರೆ. ಅಂಥ ಪರಶಿವ, ಪರಮ ಮಂಗಳ ಮೂರ್ತಿಯಾದ ಆ ಶಿವ ನಮ್ಮೆಲ್ಲರಿಗೂ ಕೂಡ ಆ ಮನಸ್ಸಿನ ನಿಯಾಮಕನಾದ ಆ ಶಿವ ನಮ್ಮ ಮನಸ್ಸಿಗೆ ಒಂದು ಶುದ್ಧಿಯನ್ನು ಕೊಟ್ಟು ನಿರ್ಮಲವಾದ ಮನಸ್ಸಿನಿಂದ ನಾವು ಭಗವಂತನ ಧ್ಯಾನ ಮಾಡಿ ಸಂಸಾರ ಬಂಧನದಿಂದ ಮುಕ್ತರಾಗುವಂತೆ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.